ನಮಸ್ತೆ ವೀಕ್ಷಕರೇ, ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆಕಾಯಿ ಪೋಡಿ ಮಾಡ್ತಾ ಇದ್ದೇನೆ. ಬಾಳೆಕಾಯಿಯನ್ನ ತೆಗೆದುಕೊಂಡು ಕಟ್ ಮಾಡಿ ನೀರಿನಲ್ಲಿ ಹಾಕೊಳ್ಬೇಕು. ಆಮೇಲೆ ನೀರನ್ನ ಬಸಿಟ್ಕೊಳ್ಬೇಕು. ನಾನು ಇಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೇನೆ. ರೌಂಡ್ ಆಗಿ ಕಟ್ ಮಾಡಿ ತಿಳಿ ಮಜ್ಜಿಗೆ ನೀರಿಗೆ ಹಾಕಿ ಬಸಿದು ಇಟ್ಕೊಂಡಿದ್ದೇನೆ. ಆಮೇಲೆ ಇಷ್ಟಕ್ಕೆ 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಪೋಡಿ ಮಾಡಲು ಹಿಟ್ಟನ್ನು ರೆಡಿ ಮಾಡಿ ಅದಕ್ಕೆ ಇದನ್ನು ಹಾಕಿ ಡೀಪ್ ಫ್ರೈ ಮಾಡುವಂಥದ್ದು. ಇದು ಒಂದು ಸುಲಭವಾದ ರೆಸಿಪಿ, ಹೆಚ್ಚಿನ ಶ್ರಮ ಇಲ್ಲ. ಈ ಉಪ್ಪನ್ನು ಯಾಕೆ ಹಾಕಿದ್ದು ಅಂದರೆ ಉಪ್ಪು ಹೀರ್ಕೊಳ್ತದೆ, ಒಂದು ಅರ್ಧ ಗಂಟೆ ಬಿಟ್ಟರೆ. ಇಲ್ಲ ಅಂದರೆ ನೀವು ಹೀಗೆ ಇದನ್ನು ಅರ್ಧಿಟ್ಟಿಗೆ ಹಾಕಿ ಫ್ರೈ ಮಾಡಿದಾಗ ಈ ಬಾಳೆಕಾಯಿ ಸಪ್ಪೆ ಆಗ್ತದೆ. ಬಾಳೆಕಾಯಿ ಸಪ್ಪೆ ಆಗಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ನೋಡಿ ಎಷ್ಟು ಚಂದ ಬೆಳೆಯಿದೆ ಅಂತ. ನಾನು ಸ್ವಲ್ಪ ತಿಳಿ ಮಜ್ಜಿಗೆ ನೀರಿನಲ್ಲಿ ಹಾಕಿ ತೆಗೆದದ್ದು. ಹಾಗೆ ನೋಡಿ ಎಷ್ಟು ಚಂದ ವೈಟ್ ಆಗಿ ಇದೆ, ಕಪ್ಪಾಗಿಲ್ಲ. 1 ದೊಡ್ಡ ಕಪ್ ಕಡಲೆ ಹುಡಿ, ಖಾರಕ್ಕೆ ತಕ್ಕ ಖಾರ ಪುಡಿ, ಪರಿಮಳಕ್ಕೆ ಕೊತ್ತಂಬರಿ ಪುಡಿ, ಜೀರಿಗೆ, ಇಂಗು ಮತ್ತು ಓಮ ತೆಗೆದುಕೊಳ್ಳಿ. ಈಗ ಪೋಡಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ಒಂದು ಬೌಲ್ ತೆಗೆದುಕೊಂಡು ಮೊದಲಿಗೆ ಇಂಗು, ಜೀರಿಗೆ, ಖಾರ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಳ್ಳಿ. ಆಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಇಂಗಿನ ಪೌಡರ್ ತೆಗೆದುಕೊಂಡಿದ್ದೇನೆ, ಬೇಗ ಕರಗ್ತದೆ. ಸಪೋಸ್ ನೀವು ಗಟ್ಟಿ ಇಂಗು ತೆಗೆದುಕೊಂಡ್ರೆ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು, ಅದು ಚೆನ್ನಾಗಿ ಕರಗಬೇಕು. ಬೇಕಿದ್ದರೆ ಉಗುರು ಬೆಚ್ಚಗೆ ನೀರನ್ನು ತೆಗೆದುಕೊಳ್ಳಿ. ಅದು ಸಂಪೂರ್ಣವಾಗಿ ಕರಗಿದ ಮೇಲೆ ಕಡಲೆ ಹುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ಎಲ್ಲ ಪುಡಿಗಳು ಚೆನ್ನಾಗಿ ಕರಗಿದ ನಂತರ ಆಮೇಲೆ ಕಡಲೆ ಹಿಟ್ಟನ್ನು ಸೇರಿಸಿಕೊಳ್ಳುವಂಥದ್ದು. ನೀವು ನಿಮ್ಮ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಸೇರಿಸಿಕೊಳ್ಳಿ. ಹೆಚ್ಚು ಖಾರ ಬೇಕು ಅಂದರೆ ಜಾಸ್ತಿ ಖಾರ ಪುಡಿ, ಕಡಿಮೆ ಖಾರ ಅಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಕರಗಿದೆ. ಈಗ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಪೋಡಿ ಹಿಟ್ಟುಗೆ ಬೇಕಾದಷ್ಟು ಕಡಲೆ ಹುಡಿಯನ್ನು ಹಾಕ್ಕೊಳ್ಬೇಕು. ಪೋಡಿ ಹಿಟ್ಟು ಈ ಥರ ಬರಬೇಕು. ಬಾಳೆಕಾಯಿಗೆ ಪೂರ್ತಿ ಕವರ್ ಬರಬೇಕು. ಈ ಥರ ಬಂದರೆ ಆಯಿತು. ಈಗ ಬಾಳೆಕಾಯಿಯನ್ನು ಈ ಹಿಟ್ಟಿಗೆ ಹಾಕಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ಈ ಥರ ಚೆನ್ನಾಗಿ ಡಿಪ್ ಮಾಡಿಕೊಳ್ಳಿ. ಬಿಸಿ ಎಣ್ಣೆಯಲ್ಲಿ ಕರಿದ್ರೆ ಆಯಿತು. ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಕಾದ ಬಿಸಿ ಎಣ್ಣೆಯಲ್ಲಿ ಬಾಳೆಕಾಯಿಯ ಪೋಡಿ ಮಾಡ್ತಾ ಇದ್ದೇನೆ. ನೀವು ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ. ಈ ಥರ ಬಿಸಿ ಎಣ್ಣೆಯಲ್ಲಿ ಬಾಳೆಕಾಯಿ ಪೋಡಿಯನ್ನು ಬಿಡುವಂಥದ್ದು. ನೋಡಿ, ಫುಲ್ ಕವರ್ ಆಗಬೇಕು ಬಾಳೆಕಾಯಿಗೆ ಈ ಹಿಟ್ಟು. ಈ ಥರ ಚೆನ್ನಾಗಿ ಕವರ್ ಮಾಡಿ ಎಣ್ಣೆಗೆ ಹಾಕುವಂಥದ್ದು. ನೋಡಿ ಫ್ರೆಂಡ್ಸ್, ಬಾಳೆಕಾಯಿ ಪೋಡಿ ಫ್ರೈ ಆಗ್ತಾ ಇದೆ. ಮೊನ್ನೆ ನಾನು ಬಾಳೆಕಾಯಿ ಸಂಡಿಗೆ ಮಾಡಿದ್ದು ಇದೇ ಬಾಳೆಕಾಯಿಯಲ್ಲಿ, ಅಮುಂಡ ಬಾಳೆಕಾಯಿ. ಬಾಳೆಕಾಯಿ ಪೋಡಿ ಸಂಜೆಯ ಸ್ನ್ಯಾಕ್ಸ್ಗೆ ಭಾಳ ಚೆನ್ನಾಗಿರ್ತದೆ. 2 ಸೈಡ್ ಬೇಯಿಸಿಕೊಳ್ಳಿ. ಈ ಬಾಳೆಕಾಯಿಯ ಪೋಡಿಯನ್ನು ನೀವು ಮಧ್ಯಾಹ್ನದ ಊಟದಲ್ಲಿ ಸೈಡ್ ಡಿಶ್ ಆಗಿಯೂ ಮಾಡಿಕೊಳ್ಬಹುದು. 1 ಅಮುಂಡ ಬಾಳೆಕಾಯಿಯಲ್ಲಿ 12ರಷ್ಟು ಪೋಡಿ ಆಗ್ತದೆ. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗ ನಿಮಗೆ ಹೇಗೆ ಮಾಡೋದು ಅಂತ ಸರಿಯಾಗಿ ಗೊತ್ತಾಗ್ತದೆ. ನೋಡಿ ಫ್ರೆಂಡ್ಸ್, ಪೋಡಿ ರೆಡಿ ಆಗ್ತಾ ಬಂತು.
ಬಣ್ಣ ಹೇಗೆ ಚೇಂಜ್ ಆಗ್ತದೆ ಅಂತ ನೋಡಿ. ಈ ಥರ ಬಂದರೆ ಪೋಡಿ ರೆಡಿಯಾಗಿದೆ ಅಂದು ಅರ್ಥ. ನೀವು ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ಬಾಳೆಕಾಯಿ ಪೋಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.